ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲ ಅದಕ್ಕೆ ಈಗ ತಾನೆ. ಏ ಅಶ್ವಿನ್, ಒಂದ್ ನಿಮಿಷ ಇರು, ನಾನು ಆಮೇಲೆ ಮಾಡ್ತೀನಿ. ಮನೆಯವರೆಲ್ರಿಗೂ ಐಸ್ ಕ್ರೀಮ್ ತಂದಿದ್ದೀನಿ. ಅದು ಕರ್ಗೋ ಹೋಗೋದಕ್ಕಿಂತ ಮುಂಚೆ ತಗೊಂಡೋಗಿ ಕೊಡ್ಬೇಕು. ಅಲ್ಲ ಅದಕ್ಕೆ ನೀವು ಅಲ್ಲ ಪೂಜಾ ಈಗ ತಾನೇ ಮಾಯಮ್ಮನ ರೂಮಲ್ಲಿ ಏನೋ ನೋಡಿದೆ ಅಂತ ಹೇಳಿದ್ಲು. ಅದೆಲ್ಲ ಬಿಟ್ಟು ಇದ್ದಕ್ಕಿದ್ದಾಗ ಐಸ್ ಕ್ರೀಮ್ ತಿನ್ನಕ್ಕೆ ಏನಕ್ಕೆ ಹೋದ್ಲು? ಅದಕ್ಕೆ ಹೇಳ್ತಿರೋದಕ್ಕೂ ಪೂಜಾ ಹೇಳ್ತಿರೋದಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ವಲ್ಲ. ಏನ್ ನಡೀತಿದೆ ಅಲ್ಲಿ? ಇವನು ಮತ್ತೆ ಕಾಲ್ ಮಾಡ್ತಾ ಇದ್ದಾನೆ. ನೋಡು, ಅವನಿಗೆ ನಿನ್ ಮೇಲೆ ತುಂಬಾ ಪ್ರೀತಿ. ನಿನಗೆ ಹೀಗೇನಾದ್ರೂ ಆಗಿದೆ ಅಂತ ಅವನಿಗೆ ಗೊತ್ತಾದ್ರೆ ಮುಖ ಮೂತಿ ನೋಡಲ್ಲ, ಫಾಸ್ಟ್ ಆಗಿ ಹುಚ್ಚನ್ ಥರ ಡ್ರೈವ್ ಮಾಡ್ಕೊಂಡು ಬರ್ತಾನೆ. ಅವನಿಗೇನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ? ನನಗೆ ಬೇರೆ ದಾರಿ ಇರ್ಲಿಲ್ಲ ಪೂಜಾ, ಅದಕ್ಕೆ ಸುಳ್ಳು ಹೇಳ್ದೆ. ಅಯ್ಯೋ ಪಾಪ ಅಶ್ವಿನ್, ನಾನು ಮಾಯಮ್ಮನ ವಿಚಾರ ಹೇಳ್ತೀನಿ ಅಂತ ಅಂದ್ಕೊಂಡಿರ್ತಾನೆ. ಅವನಿಗೆ ಮೆಸೇಜ್ ಮಾಡಿ ಹೇಳ್ಬಿಡ್ಲಾ? ಬೇಡ ಬೇಡ, ಅಕ್ಕ ಹೇಳ್ದಾಗೆ ಅವ್ನ್ ರ್ಯಾಶ್ ಆಗಿ ಡ್ರೈವ್ ಮಾಡ್ಕೊಂಡ್ ಬಂದ್ರೆ ಅವ್ನ್ಗೇನಾರು ಆದ್ರೆ? ದಿನೇ ದಿನೇ ಆ ಪ್ರಿಯ ದೇವಕ್ಕೆ ಅದೇನ್ ಶಕ್ತಿ ಬರ್ತಿದ್ಯೋ ಏನೋ, ಮಾಡ್ಬಾರ್ದೆಲ್ಲ ಮಾಡ್ತಿದ್ದಾಳೆ ಚಿಕ್ಕಿ. ಲೇ, ನಾನು ಅವಳ ಜೊತೆ ಎಷ್ಟು ಚೆನ್ನಾಗಿದ್ದೆ, ನನ್ಗೇನೆ ಅವಳು ಕಾಲ್ ಮುರಿದಿದ್ದಾಳೆ. ಇನ್ನು ಪೂಜಾ, ಅವಳು ಅವಳ ಜೊತೆ ಕ್ಲೋಸ್ ಆಗೇ ಇದ್ಲು, ಅವಳಿಗೆ ನಾಲ್ಗೆನೆ ಕಿತ್ಕೊಂಡ್ಬಿಟ್ಟಿದ್ದಾಳೆ. ಇನ್ನು ನೀನ್ ಅವಳ ಜಾಗಕ್ಕೆ ಬಂದಿದ್ಯಾ, ನಿನ್ ಜೀವನೇ ಕಿತ್ಕೊಂಡ್ಬಿಡ್ತಾಳೆ ಕಣೆ. ಅಯ್ಯೋ ಚಿಕ್ಕಿ, ಸುಮ್ನೆ ಇರಿ. ಮೊದ್ಲೇ ಹೆದ್ರುಕೊಂಡ್ ಸಾಯ್ತಾ ಇದ್ದೀನಿ, ಇನ್ನು ನೀವು ಭಯ ಪಡಿಸ್ಬೇಡಿ ಪ್ಲೀಸ್. ಲೇ ಮೀರಾ, ನಾನ್ ಯಾಕೆ ನಿನಗ್ ಭಯ ಪಡಿಸ್ಲಿ? ಇರೋದನ್ನ ಹೇಳ್ದೆ ಅಷ್ಟೇ. ಇದಕ್ಕೆಲ್ಲ ಅದ್ ಯಾವಾಗ ಪರಿಹಾರ ಸಿಗುತ್ತೋ ಏನೋ. ಚಿಕ್ಕಿ, ಅದಕ್ಕೆ ಪರಿಹಾರ ಇದೆಯಂತೆ, ಮಾಯಮ್ಮ ಹೇಳಿದ್ರು. ಹೌದಾ? ಏನಂತೆ? ಅದೇ ಚಿಕ್ಕಿ, ಕರ್ಣನ್ ಕುತ್ಕೇಲಿ ಆಂಜನೇಯನ್ ಪೆಂಡೆಂಟ್ ಇದೆಯಲ್ಲ, ಅದನ್ನ ತಂದ್ಕೊಟ್ರೆ ಇದೆಲ್ಲದಕ್ಕೂ ಸೊಲ್ಯೂಷನ್ ಸಿಗತ್ತಂತೆ. ಲೇ ಮೀರಾ, ಸೀಬೆ ಗಿಡಕ್ಕೆ ಹುಳ ಬಿದ್ರೆ ಸಪೋಟ ಗಿಡಕ್ಕೆ ಔಷಧಿ ಹೊಡಿಯಕ್ಕಾಗತ್ತೇನೆ? ಅಯ್ಯೋ ಯಾಕ್ ಚಿಕ್ಕಿ? ಮತ್ತಿನ್ನೇನೆ, ಕರ್ಣನ್ ಕುತ್ಕೆಲ್ಲ ಡಾಲರ್ ಇರೋದಕ್ಕೂ ಪ್ರಿಯಾ ದೇವ ಓಡ್ಸೋದಕ್ಕೂ ಏನೇ ಸಂಬಂಧ? ಅಯ್ಯೋ ಚಿಕ್ಕಿ, ಅದೆಲ್ಲ ನನಗ್ ಗೊತ್ತಿಲ್ಲ. ಆದ್ರೆ ಮಾಯಮ್ಮ ಹೇಳ್ತಿದ್ದಾರೆ ಅಂದ್ರೆ ಅದ್ರಲ್ಲಿ ಸತ್ಯ ಇದ್ದೇ ಇರುತ್ತೆ. ಯಾಕಂದ್ರೆ ಅವ್ರಿಗೆ ಮ್ಯಾಜಿಕ್ ಎಲ್ಲ ಗೊತ್ತಲ್ವಾ? ಇದ್ರೂ ಇರ್ಬೋದು, ಆದ್ರೆ ಮಾಯಮ್ಮನ್ ಕೈಲಿ ನನ್ ಕಾಲೇ ಸರಿ ಮಾಡಕ್ ಆಗ್ಲಿಲ್ವಲ್ಲೇ. ಅಯ್ಯೋ ಚಿಕ್ಕಿ, ಇವಾಗ ಅದನ್ನೆಲ್ಲ ಬಿಡಿ. ಕರ್ಣನ್ ಕುತ್ಕೆಯಿಂದ ಆಂಜನೇಯನ್ ಡಾಲರ್ನ ಹೇಗ್ ತೆಗೆಯೋದು ಅನ್ನೋದನ್ನ ಪ್ಲಾನ್ ಮಾಡ್ಬೇಕು. ಅಯ್ಯೋ, ಇದಕ್ಕೆಲ್ಲ ಪ್ಲಾನು ಬೇಡ, ಏನು ಬೇಡ, ತುಂಬಾ ಸುಲಭ ಕಣೆ. ತುಂಬಾ ಸುಲಭನಾ? ಹೇಗ್ ಚಿಕ್ಕಿ? ಸೀದಾ ನಮ್ಮ ಅಮ್ಮನ್ ರೂಮ್ಗೆ ಹೋಗು. ಅಲ್ಲಿ ಅಮ್ಮನ್ ನಿದ್ದೆ ಮಾತ್ರ ಇರುತ್ತೆ, ಒಂದ್ 3 ಮಾತ್ರನ ಹಾಗೆ ಎತ್ತಾಕೊಂಬ. ಅದನ್ನ ಹಾಲಲ್ಲಿ ಮಿಕ್ಸ್ ಮಾಡಿ ಕರ್ಣನ್ ಕೊಡು, ಅವ್ನ್ ಚೆನ್ನಾಗಿ ನಿದ್ದೆ ಮಾಡ್ತಾನೆ. ಆಮೇಲೆ ಆರಾಮಾಗ ಅವ್ನ್ ಕುತ್ಕೆಲಿರೋ ಡಾಲರ್ನ ಎತ್ತಾಕೊಂಡ್ ಬಾ ಅಷ್ಟೇ. ವಾವ್ ಚಿಕ್ಕಿ, ಎಷ್ಟು ಸಿಂಪಲ್ ಐಡಿಯಾ ಕೊಟ್ರಿ. ನನ್ ತಲೆಗೆ ಯಾಕೆ ಈ ಐಡಿಯಾನೇ ಬರ್ಲಿಲ್ಲ? ಇಂಥ ಕಿತಾಪತಿ ಐಡಿಯಾನ 1000 ಬೇಕಾದ್ರೂ ಕೇಳು, ನನ್ನ ಹತ್ರ ತುಂಬಾ ಸ್ಟಾಕ್ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಚಿಕ್ಕಿ. ಅಯ್ಯೋ ಮೀರಾ, ಯಾಕೆ ಇಷ್ಟೊಂದು ಗಟ್ಟಿಯಾಗಿರ್ತಿದ್ಯಾ? ನನಗ್ ತುಂಬಾ ಖುಷಿ ಆಗ್ತಿದೆ ಚಿಕ್ಕಿ. ಆ ದೆವ್ವ ನನಗಿಷ್ಟು ದಿನ ಎಷ್ಟು ಕಾಟ ಕೊಡ್ತಿತ್ತು. ಇವತ್ ಹೇಗಾದ್ರೂ ಮಾಡಿ ಕರ್ಣನ್ ಕುತ್ಕೆಯಿಂದ ಪೆಂಡೆಂಟ್ನ ತೆಗಿತೀನಿ. ಅರ್ಜುನ್ ಸರ್, ನಮಗ್ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ಆ ಹೆಂಗ್ಸು ಬ್ಲ್ಯಾಕ್ ಮ್ಯಾಜಿಕ್ ಮಾಡೋಳಂತೆ. ವಾಟ್? ಬ್ಲ್ಯಾಕ್ ಮ್ಯಾಜಿಕಾ? ಬ್ಲ್ಯಾಕ್ ಮ್ಯಾಜಿಕ್ ಮಾಡೋಳು ನಮ್ಮ ಮಗುನ ಯಾಕೆ ಸರ್ ಕರ್ಕೊಂಡು ಹೋದ್ಲು? ಹೌದು ಸರ್, ಅವ್ರದ್ದು ಏನೇನೋ ಸಾಧನೆಗಳಿರುತ್ತೆ. ಅವರು ಯಾವಾಗ ಏನ್ ಮಾಡ್ತಾರೆ ಅಂತ
ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಬಿಡಬೇಡಿ ಸರ್, ಅವಳು ಎಲ್ಲೇ ಇದ್ರು ಬಿಡಬೇಡಿ. ಈ ಮಾಟ ಮಂತ್ರ ಮಾಡೋರೆಲ್ಲ ಎಲ್ಲಿರ್ತಾರೆ ಅಂತ ತಿಳ್ಕೊಂಡು ಆದಷ್ಟು ಬೇಗ ಹುಡುಕ್ಸಿ ಸರ್. ನನಗೆ ಗೊತ್ತಿರೋ ಪ್ರಕಾರ ಇಂಥವರೆಲ್ಲ ರಾತ್ರಿ ಎಲ್ಲ ಸ್ಮಶಾನದಲ್ಲಿ ಅಡ್ಡಾಡ್ತಿರ್ತಾರಂತೆ.